ಮತ್ತು ರಾತ್ರಿ ನಾನು ಬರೋ ತಡ ಆಯ್ತದೆ, ನನಗೋಸ್ಕರ ಕಾಯೋದು ಬೇಡ, ನೀವು ಊಟ ಮಾಡಿ ಮನೆ ಕಳಿ. ಹಾಂ, ಬರಲಾ? ಅವ ಹುಷಾರಾಗಿ ನೋಡ್ಕೊಳ್ಳಿ. ರಾಮ, ನಿನ್ನ ಕಾಳಜಿ ಅತಿ ಆಯಿತು. ನೀನು ಹೊರಡು, ನಾನು ನೋಡ್ಕೋತೀನಿ. ಸರಿ ಸರಿ, ಬರ್ತೀನಿ. ಟಾಟಾ. ಜಾನು, ನೀನು ಫ್ರೆಶ್ ಆಗಿ ನಾ ತಿಂಡಿ ಮಾಡ್ತೀನಿ. ಅಯ್ಯೋ ಅಣ್ಣ, ಬೇಡ ಕಣಣ್ಣ, ಉರಿತೈತೆ ಕಣಣ್ಣ, ಹೇಳಣ್ಣ. ಅಯ್ಯೋ ಅಯ್ಯೋ ಅಯ್ಯೋ, ಉರಿತೈತಾ? ಹಾ, ಉರಿತೈತಾ? ಲೇ, ನನ್ಗೂ ಉರಿತೈತೆ ಕಣಲೇ. ಅಲ್ವಲೇ, ಮೊನ್ನೆ ತಾನೇ ಬೆಟ್ಟಿಂಗ್ ಆಡ್ಬೇಡ ಅಂತ ಬುದ್ಧಿ ಹೇಳಿ ಕಳ್ಸಿದೀನಿ, ಮತ್ತೆ ಶುರು ಹಚ್ಕೊಂಡಿದ್ಯಾ? ಲೇ, ಅದೇನ್ ತೀಟೆ ಕಂಡ್ರಲ್ಲ ನಿಮ್ಗೆ? ಲೇ, ಅಲ್ಲ ಕಂಡ್ರಲ್ಲ, ಬೆಟ್ಟಿಂಗ್ ಇದ್ದ ಎಷ್ಟು ಮನೆಗಳು ಬೀದಿ ಪಾಲಾಗವೆ ಗೊತ್ತಾಯ್ತಾ ಇಲ್ಲ ನಿಂಗೆ? ನಮಸ್ಕಾರ ಅಣ್ಣ. ಓ ರಾಮಣ್ಣ, ಬಾಪ. ನೀನಿಲ್ಲಿ? ಏನಿಲ್ಲ, ಆಫೀಸ್ ತಕ್ಕ ಹೋಗಿದ್ದೆ. ಇಲ್ಲಿದ್ದೀರ ಅಂತ ಗೊತ್ತಾಯ್ತು. ತಕೊಳ್ಳಿ 5,000 ಕಂತು ಕಟ್ಬಿಟ್ಟು ಹೋಗಮ್ಮ ಅಂತ ಬಂದೆ. ಕಂತ? ಅದನ್ನ ಕಟ್ಟಕ್ಕೆ ಇನ್ನೂ ಸಮಯ ಆಯ್ತಲ್ಲ ರಾಮಣ್ಣ? ಐತಣ್ಣ, ಆದರೆ ಬಿರ್ನೆ ಕೊಟ್ಟಷ್ಟು ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ. ಈ ಹಣನೂ ಹೆಣನೂ ಸ್ಯಾನೆ ಹೊತ್ತು ಹೊರಬಾರ್ದು. ಸಭಾಶ್ರಮ. ಎಲ್ಲರೂ ನಿನ್ನಂಗೆ ತಿಳ್ಕೊಂಬಿಟ್ರೆ ನನ್ನ ಕೆಲಸ ಸಲೀಸಾಗೋಯ್ತದೆ. ನೋಡು, ಇಲ್ಲವನಲ್ಲ ಇವನು ಹೊಸ ಬುದ್ಧಿ ಹೇಳು. ಬೆಟ್ಟಿಂಗ್ ಕಟ್ಟಿ ಕಟ್ಟಿ ಹಾಳಾಗೋಗವನೆ. ಬಸ್ಸು, ಈ ಜೂಜಾಟ, ಬೆಟ್ಟಿಂಗು, ಕುಡ್ತ, ಲಾಟ್ರಿ ಇದ್ಯಾವುದು ಮನೇನ ಉದ್ಧಾರ ಮಾಡೋಕ್ಕಿಲ್ಲ. ಇನ್ನುವೇ ಮನುಷ್ಯರ ಮಧ್ಯೆ ಮನಸ್ತಾಪ ತಂದು ಮಡಗ್ಬಿಡುತ್ತೆ, ಆಸ್ತಿ ಮಾರ್ಕಳಂಗೆ ಮಾಡಿಬಿಡ್ತದೆ, ಅಣ್ಣ ತಂಬಿರೆ ಒಡೆದಾಡ್ಕೊಳ್ಳೋಂಥ ಪರಿಸ್ಥಿತಿಗೆ ತಂದು ಮಡಗ್ಬಿಡುತ್ತೆ. ಇದೆಲ್ಲ ಬಿಟ್ಟು 4 ಕಾಸಾದ್ರೂ ಚಿಂತೆ ಇಲ್ಲ, ನೀಯತ್ತಾಗಿ ದುಡ್ದು ಬದುಕಿ ಅದೊಂಥರ ನೆಮ್ಮದಿ ಇರ್ತದೆ. ಇದಪ್ಪ ಮಾತು ಅಂದ್ರೆ. ಏ, ರಾಮಣ್ಣನ ಮಾತು ಕೇಳಲೇ. ರಮಣ, ನೀನೊಬ್ಬ ಮೇಧಾವಿ ಕಣಪ್ಪ. ಒಟ್ಟಲ್ಲಿ ನಿನಗೆ ಜೀವನದಲ್ಲಿ ಎಲ್ಲ ಒಳ್ಳೇದಾಯ್ತದೆ. ಸರಿ ಅಣ್ಣ, ನಾನು ಬರ್ತೀನಿ. ಆಯ್ತು ರಮಣ. ಈ ನನ್ನ ಮಗನ್ ಚೆನ್ನಾಗಿ ಒದ್ದು ನಮ್ಮ ತೋಟದಾಗೆ ಕೂಲಿ ಕೆಲ್ಸಕ್ಕೆ ಹಾಕ್ರಲ್ಲ, ದುಡ್ಡಿನ ಲೆಕ್ಕ ತೀರೋವರೆಗೂ ಈ ನನ್ನ ಮಗ ಸಾಯ್ತಾ ಬಿದ್ದಿರ್ಲಿ. ಹೇಳ್ಕೊಂಡವ್ರು ನೋಡ್ರಲ್ಲ, ನಾಳೆ ಜಾನಕಿಗೆ ಪರೀಕ್ಷೆ. ಅಲ್ಲೋಗಿ ತರ್ಲೆಗಿರ್ಲೆ ಮಾಡದೆ ನಾವು ತಗೊಂಡಿರೋ ಗಿಫ್ಟನ್ನ ಜಾನಕ್ಕೆ ಕೊಟ್ಟು ಆಲ್ ದ ಬೆಸ್ಟ್ ಹೇಳಿ ವಾಪಸ್ ಬರ್ತಾ ಇರಬೇಕು. ಅರ್ಥ ಆಯ್ತಾ? ಎಟ್ಕಿತ ಹೇಳ್ತೀರಾ ಮೇಡಮ್? ನಮಗೂ ಗೊತ್ತು ಕಣ. ಬನ್ನಿ ಮಂಜಾ, ಹೊಸಿ ನೀನಾರು ಹೇಳ. ಏಯ್, ಸ್ಯಾನ ಆಯ್ತ್ಕಲ್ಲ ನಿಂದು. ಮಂಜಾ, ಎಲ್ಲ ನೀನು ಕೊಟ್ಟಿರೋ ಸಲ್ಗೆನೆ. ಅಯ್ಯೋ, ನಾನೇನು ಮಾಡಿದೆ? ಲೇ ಬಡೇಕ್ಲ, ಎಲ್ಲ ನಿಮ್ಮಿಂದನೇ. ನಮ್ಮ ಮದೇನೆ ತಂದು ಮಡಗ್ತೀರ ನೀವು. ಈಗ ಅನು ಮೇಡಮ್ ಹೇಳ್ದಂಗೆ ಓದ್ವಾ, ಅದಕ್ಕೆ ಗಿಸ್ ಮಾಡಿದ್ವಾ, ಬಂದ್ವಾ ಅಂತಿರ್ಬೇಕು. ಸರಿನಾ?
ಲೇ ಕೇಳ್ತಾನೆ ಇವನು ಹೇಳ್ರಲ್ಲ. ಮಂಜ ಅಲ್ಲಿ ನೋಡು ರಾಮಣ್ಣ. ಅಣ್ಣ ರಾಮಣ್ಣ ಅಣ್ಣ ರಮಣ ಏನ ಲೇ 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 ಏನಾಯ್ತಣ್ಣ ಆಟೋಗೆ ಏನಾಯ್ತು? ಬಾಯ್ ಮುಚ್ಚ ಮುಸಿ ಬೆತ್ತಗೆ ಮಾತಾಡ್ಲಾ? ಏನಾಯ್ತಣ್ಣ ಆಟೋಗೆ ಏನಾಯ್ತು? ಅದು ಏನಾಗಿಲ್ಲ ಕಂಡ್ರಲ್ಲ, ನಮ್ಮವರು ಪರೀಕ್ಷೆ ಓದ್ಕೋತಾವ್ರೆ. ಅದಕ್ಕೆ ಸದ್ದು ಮಾಡಬಾರ್ದು ಅಂತ ಹಿಂಗೆ ಹೋಯ್ತಾ ಇವ್ನಿ. ಇದ್ಯಾಕಲ್ಲ ಹೋಯ್ತಾ ಇದೀರಿ? ಅಲ್ಲಪ್ಪ ದೊರೆ, ಆಟೋ ಸದ್ದಾಯ್ತೈತೆ ಅಂತ ತಳ್ಕ ಹೋಯ್ತಿರೋ ನೀನು. ಇನ್ನು ನಮ್ಮ ಮನೆ ಒಳಗೆ ಬಿಟ್ಟಿಯಾ? ಅದಕ್ಕೆ ನಾವು ವಾಪಸ್ ಹೋಯ್ತೀವಿ. ಲೇ ಬಂದ್ರಲ್ಲ, ಲೇ ಲೇ ಇರಲ್ಲ. ಇವಾಗ ನಮ್ಮವರು ಮನೆ ತುಂಬ ಪುಸ್ತಕ ಅಂಟ್ಕೊಂಡು ಆರಾಮಾಗಿ ಓದ್ತಿರ್ತಾರೆ. ನಾವು ಹಿಂಗೆ ದಡ ಬಡ ಅಂತ ಹೋಗ್ಬಿಟ್ರೆ ಅವ್ರಿಗೆ ಡಿಸ್ಟರ್ಬ್ ಆಗ್ತಿಲ್ವೇನಿಲ್ಲ? ಅದಕ್ಕೆ ಮೊದಲು ನಾನು ಮನೆ ಒಳಕ್ಕೆ ಮೆಲ್ಲಗೆ ಪಾದದಲ್ಲಿ ಪಾದ ಮಡಿಕೊಂಡು ಹೋಯ್ತೀನಿ. ಅವ್ರಿಗೆ ಡಿಸ್ಟರ್ಬ್ ಆಗ್ದಂಗೆ ಅವ್ರ ತವ ಮಾತಾಡಿ ಆಮೇಲೆ ನಿಮ್ಮನ್ನ ಕರಿತೀನಿ, ಸರಿನಾ? ಸರೋ ಆಯ್ತು. ಏನು? ಸರಿ ಕಣಣ್ಣ, ಸರಿ ಅಂದೆ. ಹಾಂ ಸರಿ, ನೀವು ಇಲ್ಲೇ ರೀ, ನಾನು ಹೋಗ್ಬಿಟ್ಟು ಕರಿತೀನಿ. ಹಾಂ ಇದು ಹೆಂಡತಿ ಮ್ಯಾಲಿರೋ ಪ್ರೀತಿ ಕಾಳಜಿ ಅಂದ್ರೆ. ರಾಮಣ್ಣ ಅಂದ್ರೆ ರಾಮಣ್ಣನಯ್ಯ. ಮನೆ ತುಂಬ ಪುಸ್ತಕ ಇರ್ತೈತೆ. ಜಾನಕಿ ಮೇಡಮ್ ನೋಡ್ರಲ್ಲ, ಕಾಪಿ ಚೀಟಿ ಬರ್ಕೊಂಡು ಪರೀಕ್ಷೆಗೆ ಹೋಯ್ತವ್ರೆ. ಏಯ್ ಒದೆ ಬೀಳುತ್ತಷ್ಟೇ. ಸಿಕ್ಕಿದೆ ಚಾನ್ಸ್ ಅಂತ ನಮ್ಮವ್ರನ್ನ ಆಡ್ಕತ್ತೀರಾ? ಅದಿರಲಿ, ಅದಕ್ಕೆ ನೀವು ಓದ್ತಿದ್ದೀರಾ ಅಂತ ಅಣ್ಣ ಏಟ್ ಬಿಲ್ಡಪ್ ಕೊಟ್ರು ಗೊತ್ತಾ? ಜಾನು ಓದ್ತಾನೆ ಇದ್ದಾಳೆ, ಅವಳಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ನಿಂಗೆ ವಿಶ್ ಮಾಡೋಣ ಅಂತ ಬಂದ್ವಿ. ಆಲ್ ದ ಬೆಸ್ಟ್ ಜಾನು. ಥ್ಯಾಂಕ್ಸ್ ಅನು. ಆಲ್ ದ ಬೆಟ್. ಅದಕ್ಕೆ ಥ್ಯಾಂಕ್ಸ್ ಮಂಜು ಅವರೇ. ಆಲ್ ದ ಬೆಸ್ಟ್ ಅದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಕಣೋ. ಈಗ ನಮ್ಮ ಐಟಮ್ ಕೊಡಮ್ಮ. ಏನಿಲ್ಲ ಅದು. ಅದಕ್ಕೆ ನಮ್ಮೆಲ್ಲರ ಪರವಾಗಿ ಒಂದು ಸಣ್ಣ ಗಿಫ್ಟು. ಥ್ಯಾಂಕ್ಸ್ ಮಂಜು ಅವರೇ. ಏನು ನಂಬರ್ ಇದು? ಜಾನಕಿ IAS. ಲೇ ಸೂಪರ್ ಕಂಡ್ರಲ್ಲ ನಮ್ಮರ. ಹೆಂಗೆ ನಮ್ಮ ಹುಡುಗರು? ಇದಕ್ಕಿನ್ನೂ ಟೈಮ್ ಇದೆ. ನಾನು ಈಗಿನ್ನೂ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀನಿ ಅಷ್ಟೇ. ಅದೆಲ್ಲ ನಮಗೆ ಗೊತ್ತಿಲ್ಲ. ನಮ್ಮ ಪ್ರಕಾರ ನೀವು IAS ಅಧಿಕಾರಿ ಆಟೆಯ.
ಜಾನು, ಊಟದ ಸಮಯ ಆಯ್ತಲ್ವಮ್ಮ? ಇನ್ನೊಂದು 5 ನಿಮಿಷ ಅಮ್ಮ, ಬಂದೆ ಪ್ಲೀಸ್. ಸರಿ, ಓದ್ಕೋ. ರಾಮ, ನೀನು? ಮಂಜ ಮತ್ತು ಹುಡುಗರು ನೋಡಿದ್ರೆ ಆರ್ಟ್ಸ್ ಅಂದಾಕಿರೋ ಬೋಲ್ಡ್ನ ಗಿಫ್ಟು ಅಂತ ತಂದು ಕೊಟ್ಬಿಟ್ರು. ನಾನು ನೋಡಿದ್ರೆ ಈ ಪೆನ್ನ ಗಿಫ್ಟು ಅಂತ ತಂದಿವ್ನಲ್ಲ, ಇದನ್ನ ಹೆಂಗೆ ಕೊಡೋದು? ಇನ್ನೇನಾರ ದೊಡ್ಡದಾಗಿರೋ ಗಿಫ್ಟ್ ತಂದು ಕೊಡಬೇಕು. ರೇ ರಾಮ, ಏನಾಯ್ತು? ಇದು ಇದೇನೋ ಪೆನ್ನು? ನೀನು ಪರೀಕ್ಷೆ ಬರೆಯಕ್ಕೆ ಹೋಗ್ತಿದ್ಯೋ ಏನೋ? ತಮಾಷೆ ಮಾಡಬೇಡಿವ ನೀವು. ಮತ್ತು ನಾನು ಈ ಪೆನ್ನ ನಮ್ಮವ್ರಿಗೆ ಗಿಫ್ಟ್ ಕೊಡುಮ ಅಂತ ತಗೊಬಂದೆ. ಆದರೆ ಇವಾಗ ಇದನ್ನ ಕೊಡೋದಾ ಬೇಡವಾ ಅಂತ ಕನ್ಫ್ಯೂಷನ್ ಆಯ್ತೈತೆ. ಅದ್ಯಾಕೆ ಕನ್ಫ್ಯೂಷನು? ಅವ ಅದು ಅಮ್ಮ, ಊಟ ಮಾಡೋಣವಾ? ಸರಿ ಜಾನಕಿ, ಬಾ, ನಾ ತಟ್ಟೆ ತರ್ತೀನಿ. ರಾಮ ಅವರೇ, ಊಟಕ್ಕೆ ಬನ್ನಿ. ಹಾಂ ನವರ, ನೀವು ಮಾಡಿ, ನಾನು ಹಸಿ ಆಚೆ ಹೋಗ್ಬರ್ತೀನಿ. ನನಗೆ ತೊಗೊಂಡಿರೋ ಗಿಫ್ಟ್ನ ನನ್ಗೆ ಕೊಟ್ಬಿಟ್ಟು ನೀವು ಎಲ್ಲಿ ಬೇಕಾದರೂ ಹೋಗಿ. ನಮ್ಮವ್ರೆ, ನನಗೋಸ್ಕರ ನೀವೇನು ತಂದಿಲ್ವಾ? ಅದು ಏನು ತಂದೀವ್ನಿ, ಆದರೆ ಅದು ಸ್ಯಾನೆ ಚಿಕ್ಕ ಗಿಫ್ಟ್ ಆಗೋಯ್ತು. ಪರವಾಗಿಲ್ಲ, ಕೊಡಿ. ಕೊಡಿ. ವಿಶ್ ಮಾಡ್ಬಿಟ್ಟು ಕೊಡಿ. ಪರೀಕ್ಷೆ ಸಂದಾಕ್ ಬರೀರಿ. ಈ ಕ್ಷಣದವರೆಗೂ ಪ್ರಪಂಚದ ಅತಿ ಕಾಸ್ಟ್ಲಿ ಪೆನ್ ಯಾವುದು ಗೊತ್ತಾ? ಅರೋರಾ ಡೈಮಂಡ್ ಫೌಂಟೇನ್ ಪೆನ್. ಆದರೆ ಈ ಕ್ಷಣದಿಂದ ನನ್ನ ಪೈಲ್ವಾನ್ರು ಕೊಡಿಸಿರೋ ಈ ಪೆನ್ಗಿಂತ ಕಾಸ್ಟ್ಲಿ ಪೆನ್ ಬೇರೆ ಯಾವುದೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ರಾಮ್ ಅವರೇ. ಇಷ್ಟ ಆಯ್ತಾ? ಇಷ್ಟ ಆಗದೆ ಮುತ್ತು ಕೊಡ್ತೀನಾ? ಹಂಗಾರೆ ಪೆನ್ ಮಾತ್ರ ಇಷ್ಟ ಆಯಿತು ಅನ್ನಿ. ಇದೇನಿದು, ಟೆನ್ನಿಸ್ ಆಟವಾ? ಪರೀಕ್ಷೆ ಮುಗಿಯೋ ಗಂಟ ಟೆನ್ನಿಸ್ಸೇ. ಅದಾದ್ಮೇಲೆ ಹೇ ಛೇ, ಹೋಗಿಪ್ಪ ನೀವು. ಊಟಕ್ಕೆ ಬನ್ನಿ. ನಂದಿತಾ ಮೇಡಮ್ ಅವರು ತುಂಬ ಕೋಪದಲ್ಲವ್ರೆ. ಈ ಕೆಲಸ ಸರಿಯಾಗಿ ಮಾಡಿಲ್ಲ ಅಂದರೆ ಅಷ್ಟೇ, ನಿಧಾನವಾಗಿ ಮಾಡು. ಗಾಡಿ ಸ್ಟಾರ್ಟ್ ಆಗಲ್ಲ ತಾನೆ? ಕೇಬಲ್ ಜಾಯಿಂಟ್ ಆಗೋವರೆಗೂ ಗಾಡಿ ಸ್ಟಾರ್ಟ್ ಆಗಲ್ಲ ಅಣ್ಣ. ಸೂಪರ್, ಬಾ ಹೋಗೋಣ. ಯಾವುದೇ ಕಷ್ಟ ಇಲ್ಲದೆ
ನಮ್ಮವ್ರು ಓದಿದ್ದು ಯಾವುದೂ ಮರ್ತೋಗದೆ ಎಲ್ಲ ಪ್ರಶ್ನೆಗೂ ಸರಿಯಾಗಿ ಉತ್ತರ ಬರೀಬೇಕು. ಸರಸ್ವತಮ್ಮ, ನಿನ್ನ ಇದೆಯೇ ಆಂಜನೇಯ, ನಿನ್ನ ಧೈರ್ಯ ಎರಡೂ ಕೊಟ್ಟು ನಮ್ಮವ್ರನ್ನ ಕಾಪಾಡಿ. ಅಮ್ಮ, ನಂಗೆ ಆಶೀರ್ವಾದ ಮಾಡಿ. ಶಾರದಾದೇವಿ ನಿನ್ನ ಜೊತೆಯಲ್ಲಿದ್ದಾಳೆ, ಎಲ್ಲ ಚೆನ್ನಾಗಾಗತ್ತೆ. ಧೈರ್ಯವಾಗಿ ಹೋಗಿ ಪರೀಕ್ಷೆ ಬರ್ದು ಬಾ, ಎಲ್ಲ ಒಳ್ಳೇದಾಗತ್ತೆ ಜಾನಕಿ. ಹ್ಞೂ ನಮ್ಮರೆ, ಮನಸ್ಸಾಗೆ ಯಾವುದೇ ಭಾರ ಮಡಿಕಬೇಡಿ. ಮುಂದಿನ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ಇವತ್ತಿನ ಪರೀಕ್ಷೆ ಏನೋ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ನಂಗೆ ಗೊತ್ತು ನೀವು ಪರೀಕ್ಷೆನ ಸ್ಯಾನೆ ಸಂದಾಕೆ ಬರೀತೀರಾ ಅಂತ. ಥ್ಯಾಂಕ್ಸ್ ರಾಮವ್ರೆ. ಅಮ್ಮ, ನಾ ಹೊರಡ್ತೀನಿ. ಸರಿಮ್ಮ, ಒಳ್ಳೇದಾಗಲಿ. ಅವ ನಾವು ಹೋಗಿ ಬರ್ತೀವಿ. ಬರುವಾಗ ನಮ್ಮವ್ರನ್ನೂ ಕರ್ಕೊಂಡು ಇಬ್ಬರು ಒಟ್ಟಿಗೆ ಬರ್ತೀವಿ. ಸರಿ ರಾಮ, ಹುಷಾರಾಗಿ ಹೋಗಿ ಬನ್ನಿ. ನಮ್ಮರೆ ಬನ್ನಿ. ಅಕ್ಕ, ಈ ಏಟು ಅವಳಿಗೆ ಸರಿಯಾಗಿ ಬಿದ್ದರೆ ಲೈಫ್ ಲಾಂಗ್ ಹೇಳ್ಬಾರ್ದು. ಅವಳು ಬರೀ IAS ಪರೀಕ್ಷೆ ಅಲ್ಲ, ಅವಳು ಸಣ್ಣ ಕಂಪನಿಯಲ್ಲೂ ಅಟೆಂಡರ್ ಕೆಲಸ ಎಕ್ಸಾಮ್ ಬರೆಯೋಕ್ಕೂ ಧೈರ್ಯ ಬರಬಾರ್ದು. ಹೇಳ್ತಾರಲ್ಲ ನಂದು, ಕಟ್ಟಕ್ಕೆ ವರ್ಷ ಕೆಡವಕ್ಕೆ ನಿಮಿಷ ಅಂತ. ಅವಳೆಷ್ಟೇ ಎಕ್ಸಾಮ್ ಕಟ್ಟಿದ್ರು ಅಥವಾ ಕನಸಿನ ಕೋಟೆ ಕಟ್ಕೊಂಡ್ರು ಅದನ್ನು ಕೆಡವೋದಕ್ಕೆ ನಾವಿದ್ದೀವಲ್ಲ. ಬೇರೆ ಬನ್ನಿ ನಮ್ಮರೆ, ಬಿಗ್ಗಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳಿ, ಹಂಗೆ ಸುಯಿ ಅಂತ ಹೋಗ್ಬಿಡ್ತೀನಿ. ಏನು ಬೇಡ ರಾಮವ್ರೆ, ನಿಧಾನಕ್ಕೆ ಹೋಗೋಣ. ನಮ್ಮರೆ, ನಮ್ಮದು ರಾಜರಥ ಹಾರ್ಕೊಂಡು ಹೋಯ್ತಾ ಇದ್ರೆ ಅನಾಹುತ ಆಗ್ದಂಗೆ ಹೋಯ್ತದೆ. ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಹೋಗಿ. ಅವನೇ ಕಾಲ್ ಮಾಡ್ತಿದ್ದಾನೆ. ಹೇಳು. ಮೇಡಮ್, ಗಂಡ ಹೆಂಡತಿ ಇಬ್ಬರು ಈಗ ಮನೆಯಿಂದ ಹೊರಡ್ತಾ ಇದ್ದಾರೆ. ಸರಿ, ವೆಯ್ಟ್ ಮಾಡು. ಅವ್ರ ಮುಂದೆ ಏನು ಮಾಡ್ತಾರೆ ಅನ್ನೋದನ್ನು ನೋಡಿಕೊಂಡು ನಾವು ಪ್ಲ್ಯಾನ್ ಮಾಡಬೇಕಾಗತ್ತೆ. ನಾವು ಸ್ವಲ್ಪ ಯಾಮಾರಿದ್ರೂ ಪ್ಲ್ಯಾನು ಹಾಳಾಗತ್ತೆ. ಅರ್ಥ ಆಯ್ತಾ? ಸರಿ ಮೇಡಮ್, ನೋಡ್ಕೊಂಡು ಮತ್ತೆ ಕಾಲ್ ಮಾಡ್ತೀನಿ.